Hi, hello guys, welcome back to Cricketing Top Stories. ಮಗ IPL ರಿಲೇಟೆಡ್ ಗೈಸ್ ವೆರಿ ಬಿಗ್ ನ್ಯೂಸ್ ಅಂತಾನೆ ಹೇಳ್ಬೋದು. IPL ಅಂದ್ರೆ ಯಾವ ಟೀಮ್ ಅಲ್ಲ ಗೈಸ್, ನಮ್ಮ RCB ಪರನೇ ಒಂದು ಬಿಗ್ ಅಪ್ಡೇಟ್, ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಗೈಸ್. ನಮ್ ಚಿನ್ನಸ್ವಾಮಿ ಸ್ಟೇಡಿಯಂ ಮತ್ತೆ ರಿಟರ್ನ್ ಆಗ್ತಿದೆ RCB ತಂಡಕ್ಕೆ ಹೋಮ್ ಗ್ರೌಂಡ್ ಆಗಿ. ಸುಮಾರು ದಿನಗಳಿಂದ ಈ ಒಂದು ಚರ್ಚೆ ತುಂಬಾ ದಿನದಿಂದ ನಡೀತಾನೆ ಇತ್ತು ಗೈಸ್. ಆಡಿಸ್ತಾರ ಇಲ್ವಾ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ RCB ಟೀಮ್ ನ ಅಂದ್ರೆ ಹೋಮ್ ಗ್ರೌಂಡ್ ಆಗಿ ಆಡಿಸ್ತಾರ ಇಲ್ವಾ ಅನ್ನೋದು ಒಂದು ದೊಡ್ಡ ಸಮಸ್ಯೆ ಆಗೋಗ್ಬಿಟ್ಟಿತ್ತು. ಅಂದ್ರೆ ನಮ್ಮ RCB ಫ್ಯಾನ್ ಗಳಿಗಂತೂ ಇದು ತುಂಬಾ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಗೈಸ್. ಫೈನಲಿ BCCI ಕಡೆಯಿಂದ ಮತ್ತೆ RCB ಮ್ಯಾನೇಜ್ಮೆಂಟ್ ಕಡೆಯಿಂದ ಮತ್ತೆ KSCC ನಮ್ ಕರ್ನಾಟಕ ಏನ್ ಕ್ರಿಕೆಟ್ ಬೋರ್ಡ್ ಇದೆಯಲ್ಲ ಗೈಸ್, ಅವರೆಲ್ಲರೂ ಒಟ್ಟಾರೆಯಾಗಿ ಸೇರಿ ಫೈನಲಿ ನಮ್ಮ RCB ತಂಡನ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲೇ ಆಡಿಸ್ಬೇಕು ಅಂತ ಒಂದು ಬಿಗ್ ಅಪ್ಡೇಟ್ ಕೊಟ್ಟಿದ್ದಾರೆ ಗೈಸ್. ಇನ್ನು ಅಫಿಷಿಯಲ್ ಆಗಿ ನಮ್ಮ RCB ಕಡೆಯಿಂದ ಇನ್ನೂ ಅಪ್ಡೇಟ್ ಆಗಿಲ್ಲ, ಆದ್ರೆ ಎಲ್ಲೊಂದ್ ಕಡೆ ಗ್ರೀನ್ ಸಿಗ್ನಲ್ ಬಂದಿದೆ ಅಂತಾನೆ ಹೇಳ್ಬೋದು. ಆದ್ರೆ ಇದ್ರಲ್ಲಿ ಇನ್ನೊಂದು ಟ್ವಿಸ್ಟ್ ಇಟ್ಟಿದ್ದಾರೆ, ಅಂದ್ರೆ ಕೇವಲ 5 ಮ್ಯಾಚಸ್ ಮಾತ್ರ RCB ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆಡ್ತಾರೆ ಅಂತ ಒಂದು ಟ್ವಿಸ್ಟ್ ಕೊಟ್ಟಿದ್ದಾರೆ ಗೈಸ್. ಒಂಥರ ಅಡ್ಗೋಡೆ ಮೇಲೆ ದೀಪ ಇಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಸಾಕು ನಮ್ಮ RCB ಫ್ಯಾನ್ಸ್ ಗಳಿಗೆ ಖುಷಿ ಪಡೋದಕ್ಕೆ. ಆದ್ರೆ ಒಂದು ಏನ್ ಓಪನಿಂಗ್ ಸೆರೆಮನಿ ಮಾತ್ರ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಡೆಯುತ್ತೆ ಅಂತ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ. ಯಾಕೆ ಅಂದ್ರೆ ಗೈಸ್, ನಾನು ಲಾಸ್ಟ್ ಟೈಮ್ 2025ರಲ್ಲಿ ನಮ್ಮ RCB ಅಲ್ವಾ ಚಾಂಪಿಯನ್ ಆಗಿತ್ತು, ಅದರಿಂದ ಓಪನಿಂಗ್ ಮ್ಯಾಚ್ ನಮ್ಮ RCB ತಂಡ ಆಡ್ತಾರೆ. ಅದರಿಂದ ಆ ಒಂದು ಓಪನಿಂಗ್ ಸೆರೆಮನಿನ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆಡ್ತಾರೆ ಅಂತ ಬಿಗ್ ಅಪ್ಡೇಟ್ ಕೊಟ್ಟಿದ್ದಾರೆ ಗೈಸ್. ಇದಕ್ಕಿನ್ನ ಖುಷಿ ಇನ್ನೇನ್ ಬೇಕು ಗೈಸ್. ಯಾರ್ಯಾರಿಗೆ ಈ ಒಂದು ಖುಷಿ ಇಷ್ಟ ಆಯ್ತೋ ಎಲ್ಲರೂ ಈ ವಿಡಿಯೋಗೆ ಪಟ್ ಅಂತ ಲೈಕ್ ಕೊಡಿ ಗೈಸ್. ನೋಡೋಣ ಇನ್ನು ಎರಡನೇ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಗೈಸ್, ನಾಳೆ ನಡೀತಾ ಇದೆ ಫಸ್ಟ್ ಸೆಮಿಫೈನಲ್ ಮ್ಯಾಚ್. ಎಲ್ಲಿ ಅಂದ್ರೆ ಕ್ರಿಕೆಟ್ ನ ಕಾಶಿ ಅಂತಾನೆ ಹೇಳ್ಬೋದು, ಕೋಲ್ಕತ್ತಾದಲ್ಲಿ ಗೈಸ್. ಯಾವ ತರ ಇದೆ ಅಂದ್ರೆ ಪಿಚ್ಚು ಒಂಥರ ಸಖತ್ತಾಗಿದೆ. ಪಿಚ್ಚು 200+ ಬರೋಂತ ಪಿಚ್ಚು. ನಿಮ್ಗೆಲ್ಲ ಗೊತ್ತೇ ಇತ್ತು, ವೆಸ್ಟ್ ಇಂಡೀಸ್ ಮತ್ತೆ ಇಂಡಿಯಾ ಆಡಿದ್ದು ಸೇಮ್ ಪಿಚ್ ಅಲ್ಲೇ, ಸೇಮ್ ವೆನ್ಯೂ ಅಲ್ಲೇ. ನನ್ನ ಪ್ರಕಾರ ಗೈಸ್, ನಾಳೆ ನಡೆಯುವಂತ ಮ್ಯಾಚ್ ಅಲ್ಲಿ ನ್ಯೂಜಿಲೆಂಡ್ 100% ಹೊಡೆದೇ ಹೊಡಿತಾರೆ ಸೌತ್ ಆಫ್ರಿಕಾನ. ಇದ್ಯಾರು ಗುರು ತಿಕ್ಕಳನ್ ಮಗ ಅನ್ಬಿಟನ್ ಆಗಿ ಹೋಗಿದ್ದಾರೆ ಸೆಮಿಫೈನಲ್ ಗೆ ಸೌತ್ ಆಫ್ರಿಕಾದವರು, ನ್ಯೂಜಿಲೆಂಡ್ ಅವ್ರು ಹೊಡಿತಾರಂತೆ. ಹೌದು ಗೈಸ್, ಬರ್ದಿಟ್ಕೊಳ್ಳಿ, ನನ್ನ ಪ್ರೆಡಿಕ್ಷನ್ 100% ನ್ಯೂಜಿಲೆಂಡ್ ನಾಳೆ ನಡೆಯೋ ಮ್ಯಾಚ್ ಗೆದ್ದೇ ಗೆಲ್ತಾರೆ ಗೈಸ್. ಸೇಮ್ ಪ್ಲೇಯಿಂಗ್ 11 ಎರಡು ಟೀಮ್ಗಳಿಂದ ಏನ್ ಲಾಸ್ಟ್ ಮ್ಯಾಚ್ ಗಳಲ್ಲಿ ಆಡಿದ್ದು ಸೇಮ್ ಅದೇ ಪ್ಲೇಯಿಂಗ್ 11 ಇರುತ್ತೆ. ಯಾವುದೇ ಒಂದು ಪ್ಲೇಯಿಂಗ್ 11 ಅಲ್ಲಿ ಬದಲಾವಣೆ ಆಗೋದಿಲ್ಲ. ಇನ್ನ ಫೀಲ್ಡಿಂಗ್ ವಿಚಾರಕ್ಕೆ ಬರೆದಾರೆ ಗೈಸ್, ಎರಡು ಟೀಮ್ಗಳಿಗೆ ಕೈ ಎತ್ತಿ ಮುಗಿಬೇಕು ಗೈಸ್. ಫೀಲ್ಡರ್ ಮಾತ್ರ ಕ್ರೇಜಿ ಅಲ್ಟಿ ಅಂತಾನೆ ಹೇಳ್ಬೋದು. ಒಂದೇ ಒಂದು ರನ್ ಬಿಟ್ಕೊಡೋಕೆ ತಯಾರಿಲ್ಲ. ಅದ್ರಲ್ಲಂತೂ ಎಸ್ಪೆಷಲಿ ಫಿಲಿಪ್ಸ್ ಗೈಸ್, ನ್ಯೂಜಿಲೆಂಡ್ ತಂಡದ ಒಂಥರ ಫಿನಿಕ್ಸ್ ಪಕ್ಷಿ ತರನೇ ಎಗರಿ ಒಂಥರ ಚಿರ್ತಾ ಹಿಡ್ದಂಗೆ ಹಿಡಿತಾರೆ ಬಾಲ್ಗಳನ್ನ. ಮಾತ್ರ ಅವ್ರ ಕಡೆ ಹೋಯ್ತಂದ್ರೆ ಯಾವುದೇ ಒಂದು ರನ್ ನೋಡೋದಕ್ಕೂ ಭಯ ಬೀಳ್ತಾರೆ ಅಪೋಸಿಟ್ ಟೀಮ್ಗಳು ಅಂತಾನೆ ಹೇಳ್ಬೋದು. ಇನ್ನ ಬೌಲಿಂಗ್ ವಿಚಾರಕ್ಕೆ ಬರೋದಾದ್ರೆ ಸ್ವಲ್ಪ ಸೌತ್ ಆಫ್ರಿಕಾ ಸ್ಟ್ರಾಂಗ್ ಇದೆ, ಆದ್ರೂ ಪರವಾಗಿಲ್ಲ ಗೈಸ್. ನನ್ನ ಪ್ರೆಡಿಕ್ಷನ್ ಮೇಲೆ ನಾನು ಹೋಗ್ತೀನಿ. ನಾಳೆ ನಡೆಯುವಂತ ಮ್ಯಾಚ್ ಅಲ್ಲಿ 100% ನ್ಯೂಜಿಲೆಂಡ್ ಗೆದ್ದೇ ಗೆಲ್ತಾರೆ. ಯಾಕೆ ಅಂತಂದ್ರೆ ಲಕ್ಕು ಈ ಸಲ ನ್ಯೂಜಿಲೆಂಡ್ ಕಡೆ ಇದೆ ಅಂತಾನೆ ಹೇಳ್ಬೋದು ನನ್ನ ಪ್ರಕಾರ. ನೀವೇನಂತ ಸಪೋಸ್ ಈ ಒಂದು ವಿಡಿಯೋ ನೋಡ್ತಾ ಇರೋರಾಗಿದ್ರೆ, ನಾಳೆ ನನ್ನ ಪ್ರಿಡಿಕ್ಷನ್ ತಪ್ಪಾಗಿದೆ, ನೀವು ಕಮೆಂಟ್ ಬಾಕ್ಸ್ ನಿಮ್ದು ಗೈಸ್. ನೀವ್ ಏನ್ ಬೇಕಾದ್ರೂ ಕಮೆಂಟ್ ಮಾಡ್ಕೋಬಹುದು, ನೀವ್ ಹೆಂಗ್ ಬೇಕಾದ್ರೂ ಕಮೆಂಟ್ ಮಾಡ್ಕೋಬಹುದು. ಆ ಕಮೆಂಟ್ ಎಲ್ಲ ನಾನ್ ತಗೊಂತೀನಿ ಅಂತಾನೆ ಈ ವಿಡಿಯೋನಾದ್ರೂ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಗೈಸ್. ಒಟ್ನಲ್ಲಿ ನಮ್ಗೆ RCB ತಂಡ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆಡ್ತಿರೋಂತ ಹೆವಿ ಖುಷಿ ಆಯ್ತು. ನಿಮ್ಗೆ ಏನ್ ಅನ್ಸುತ್ತೆ ನಾನು ಈ ಒಂದು ಅಪ್ಡೇಟ್ ಅಂತ ನನಗೆ ತಿಳಿಸಿ. ಓಕೆ ಗೈಸ್, ಇದೇ ತರ ಕ್ರಿಕೆಟಿಂಗ್ ಅಪ್ಡೇಟ್ ಗಾಗಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಅದನ್ನ ನಿಲ್ಗೆ ಎಂಡ್ ಮಾಡ್ತಾ ಇದೀನಿ. ಮುಂದಿನ ವಿಡಿಯೋ ಸಿಗೋಣ ಗೈಸ್. ಅಲ್ಲಿವರೆಗೂ ಟಾಟಾ, ಬೈ ಬಾಯ್.